ಸಂಪೂರ್ಣವಾಗಿ ಗಾಢ ನಿದ್ರೆಯಲ್ಲಿದ್ದೀರಿ. ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀಯ? ಕೂತೋ, ಮಾತಾಡ್ತಾ ಇಲ್ಲ. ಅಲ್ಲಿ ಬಾಯಿ ಬಿಡ್ತಾ ಇಲ್ಲ ನೋಡಿ. ಬಾಯಿ ಬಿಡಿಸೋದೆಲ್ಲ ನೀವು ದೇವರ ಕೇಳಲ್ಲಿ, ಇಲ್ಲಿ ನಡೆಯಂಗಿಲ್ಲ. ಇದು ಲೈಟ್ ಹತ್ತದ ಅಂತಂದ್ರೆ ಅದ ಅಂತ ಅರ್ಥ. 3 ಲೈಟ್ ಹತ್ತತಾವ. ಅದನ್ನ ಹಿಂಗೆ ಸುಟ್ಟು ತೆಗೆದು ಬಿಡ್ತೀನಿ. ಕಲಸದ 3 ಲೈಟ್. ಇದು ಒಂದಂತೂ ಪರ್ಮನೆಂಟ್ ಇರ್ತದೆ, 2 ಲೈಟ್ ಅಂತೂ ಹೋಗ್ತವೆ. ಕುಡಿ. ಇನ್ನೂ ಅಷ್ಟು ಹಾಕ್ತೇನೆ, ಇನ್ನೂ ಒಂದಷ್ಟು ಕೊಡ್ರಿ. ನಾನು ಆತ್ಮಕ್ಕೆ ಈಗ ಆಜ್ಞೆ ಕೊಡ್ತಾ ಇದ್ದೀನಿ. ಅಂತಾಗೆ ಬಂದಂಥ ಬೆರಳುಗಳ ನೋವು, ನರಗಳ ನೋವು, ಇದನ್ನು ಇವತ್ತಿನಿಂದ ನಾನು ಕಡಿಮೆ ಮಾಡ್ತಾ ಇದ್ದೀನಿ. ಆತ್ಮಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಈ ನೋವುಗಳನ್ನು ಕರಗಿಸ್ಬಿಡ್ಬೇಕು, ನೋವು ಇಲ್ಲದನಂಗೆ ಮಾಡಬೇಕು. ನಾನು ಆತ್ಮಕ್ಕೆ ಆಜ್ಞೆ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿವಸದಲ್ಲಿ ಅದು ಯಾವ ನೋವು ಇರಲಾರ್ದಂಗೆ ನಾನು ಪರಿಹಾರ ಮಾಡಿಕೊಡ್ತೀನಿ. ನಾನು ಇದಕ್ಕೆ ಒಪ್ಪಲೇಬೇಕು. ಇನ್ನು ಎರಡನೆಯದಾಗಿ, ನಿನ್ನ ಮೇಲೆ ಯಾವುದಾದರೂ, ಈ ದೇಹದ ಮೇಲೆ ಯಾವುದಾದ್ರೂ ವಾಮಾಚಾರ ಮಂತ್ರ ಪಠ ನಡೆದಿತ್ತಂದರೆ ಅದು ಎಷ್ಟು ದಿವಸ ಹಿಂದೆ ನಡೀತು? ನಿನಗೆ ಹೇಳಲಿಕ್ಕೆ ಬರೋದಿಲ್ಲ, ಮಾತಾಡಲಿಕ್ಕೆ ಬರೋದಿಲ್ಲ, ಗೊತ್ತ ನನಗೆ. ನಿನ್ನ ಬೆರಳುಗಳ ಮೂಲಕ ಎಷ್ಟು ದಿವಸ ಆಯಿತು, ಎಷ್ಟು ತಿಂಗಳು, ಎಷ್ಟು ವರ್ಷ ಆಯ್ತು ಅನ್ನೋದು ಹೇಳ್ಬೇಕು ನನಗೆ. ನಾನು ನಿನ್ನ ಬಲಗೈಗೆ ಮಾತ್ರ ಶಕ್ತಿಯನ್ನು ಕೊಡ್ತಾ ಇದ್ದೀನಿ. ಬಲಗೈಗೆ ಮಾತ್ರ ಶಕ್ತಿಯನ್ನು ಕೊಡ್ತಾ ಇದ್ದೀನಿ. ನಾನು ಕೈ ಎತ್ತರಿಸಿ ಕೇಳ್ತೀನಿ, 1, 2, 3. ಈ ಕೈಗೆ ನಾನು ಶಕ್ತಿಯನ್ನು ಕೊಟ್ಟಿದ್ದೀನಿ. ಇದು ಮೂಮೆಂಟ್ ಆಗೈತೆ. ಎಷ್ಟು ವರ್ಷದಿಂದ ಈ ದೇಹದಲ್ಲಿ ಮಂತ್ರ ಮಾಟ ನಡೆದಿದೆ ಅನ್ನೋದನ್ನ ಎಷ್ಟು ವರ್ಷ ಆಯಿತು? ಬೆರಳು ತೋರಿಸ್ಬೇಕು, ಕ್ಲಿಯರ್ ಆಗಿರ್ಬೇಕು. ನಾನು 1, 4 ಯಾವುದು ಕ್ಲಿಯರ್ ಆಗ್ಬೇಕು. 2 ವರ್ಷನಾ, 1 ವರ್ಷನಾ? 1 ವರ್ಷ ನೋಡು. 1 ವರ್ಷ ಆಯ್ತು ನೋಡ್ರಿ, ಶ್ವಾಸೋಚ್ಛ್ವಾಸ ಜಾಸ್ತಿ ಆಯ್ತು ಈಗ ನೋಡ್ರಿ. 1 ವರ್ಷದಿಂದ ಈ ದೇಹದ ಮೇಲೆ ಮಂತ್ರ ಪ್ರಯೋಗ ಆಗಿದೆ. ಹೌದಾ? ಎಸ್, ಹೌದಾ? 1 ವರ್ಷದಲ್ಲಿ ಒಳಗೆ ಬಂದಿದ್ದೀನಿ. ನನ್ನ ಹೇಳು. ಇನ್ನು ನಾನು ಶಕ್ತಿ ಕೊಟ್ಟಿದ್ದೀನಿ, ಪೂರ್ತಿ ಕೈಗೆ ಶಕ್ತಿ ಕೊಡ್ತೀನಿ, ಬೆರಳಿಗೆಲ್ಲ ಶಕ್ತಿ ಕೊಟ್ಟಿದ್ದೀನಿ. ಎಷ್ಟು ವರ್ಷ ಆಯಿತು? ನಾನು ಕ್ಲಿಯರ್, ಬಟ್ ನೇರವಾಗಿ ಬರ್ಬೋದು. ನೇರವಾಗಿ 1 ವರ್ಷ. ಹೌದಾ? 1 ವರ್ಷದಿಂದ ಆಗಿದೆ ಇದು. 1 ವರ್ಷ ಆಗಿದೆ ಇದು. 7 ಬೆರಳು ನೋವು ಸ್ಟಾರ್ಟಿಂಗ್ ಆಗಿ 1 ವರ್ಷ ಆಗಿದೆ ಟೋಟಲ್.
ಅಲ್ಲೇ ನಿಮ್ಮ ಎದುರಿಗೆ ಹೇಳ್ತಾಳೆ, ನಾನೇ ಹೇಳ್ತಿದ್ದಲ್ಲ. ಆತು. ಮತ್ತು ಈ ದೇಹಕ್ಕೆ ದೇಹದಲ್ಲಿ ಬಂದಂತ ಆತ್ಮಕ್ಕೂ ಸಂಬಂಧವನ್ನು ಬಂದ್ ಮಾಡ್ತೀನಿ, ಕಟ್ ಮಾಡ್ತೀನಿ. 1 2 3 ಮಂತ್ರಗಾರ ಸಂಬಂಧ ಬಂದ್ ಮಾಡಿಬಿಟ್ಟಿದ್ದೆ. ನೀನು ಒಳಗಿರುವುದು ಭೂತ ಪ್ರೇತ ಏನದ, ನೀನು ಸ್ವತಂತ್ರ ಇದೆ ಈಗ. ನೀನು ಯಾವನ ಕಂಟ್ರೋಲ್ನಲ್ಲಿ ಇಲ್ಲ ಈಗ. ನಾನು ಈ ದೇಹದಿಂದ ನಿನಗೆ ಸ್ವತಂತ್ರ ಮಾಡ್ತೇನೆ. ಮಂತ್ರಗಾರನ ಸಂಬಂಧವನ್ನು ಕಟ್ಟಾದ್ಮೇಲೆ ನಿನ್ನ ಅವನ ಕಂಟ್ರೋಲ್ನಲ್ಲಿ ನೀನಿರೋದಿಲ್ಲ. ನಿನ್ನನ್ನು ಇಲ್ಲಿಂದ ಹೊರಗೆ ಹಾಕ್ತೀನಿ. ಮತ್ತು ಮುಂದಿನ ಒಳ್ಳೆಯ ಜನ್ಮಕ್ಕೆ ಬಂದು ನಿನ್ನ ಮುಂದಿನ ಇಚ್ಛೆಗಳನ್ನು ಪೂರ್ಣ ಮಾಡಿ ನಾನು 3 ಅಂತ ಹೇಳ್ತೀನಿ. ಈ ದೇಹದಿಂದ ಹೊರಗೆ ಹೋಗಬೇಕು. ಹೋಗುವಾಗ ಒಂದು ಕಂಡೀಷನ್ ನಂದು, ನೀನೇನು ನೋವುಗಳನ್ನು ಈ ದೇಹಕ್ಕೆ ಕೊಟ್ಟಿಯೋ ಅವೆಲ್ಲನೂ ವಾಪಸ್ ತಗೋ. ನೀನು ಬಂದ ಮೇಲೆ ಏನು ಬದಲಾವಣೆ ಆಗಿದೆ ಅದನ್ನೆಲ್ಲನೂ ವಾಪಸ್ ತಗೋ. ಹಂಗಂದ್ರೆ ನೀನು ಮುಂದಿನ ಜನ್ಮಕ್ಕೆ ನಾನು ಒಳ್ಳೆಯ ಒಂದು ಅವಕಾಶ ಮಾಡಿಕೊಡ್ತೀನಿ. ತಗೊಳ್ತಾ ಇದೆಯಾ? ಅವಳ ಕೈ ಬೆರಳು ನೋವುದನ್ನು ನೀನೇ ಮಾಡಿಸಿದ್ಯಾ? ಹೌದು, ನನಗೆ ಗೊತ್ತದು, ನೀನೇ ಮಾಡಿಸಿದ್ಯ. ಅದನ್ನು ತಗೊಂಡ್ಬಿಡು ವಾಪಸ್. ತಗೊಂಡ್ಯಾ ಎಲ್ಲ ನೋವು, ಮಾನಸಿಕ ನೋವು, ದೈಹಿಕ ನೋವು, ನರಗಳ ದೌರ್ಬಲ್ಯ ಎಲ್ಲನೂ ವಾಪಸ್ ತಗೊಳ್ಳು. ರೈಟ್? ತಗೊಂಡಿದ್ದ ಬಗ್ಗೆ ನನ್ನ ಕೈ ಮೇಲೆ ಕೈ ಹಾಕಿ ವಚನ ಕೊಡು. ಈ ಕೈಗೆ ನಾನು ಸ್ವತಂತ್ರ ಕೊಟ್ಟಿದ್ದೀನಿ. ಈಗ ಬಲಗೈಗೆ ನನ್ನ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟು ರಿಟರ್ನ್ ಹೋಗ್ಬೇಕು. ನೀನು ಹೇಳು, ಕೈ ಮೇಲೆ ಎತ್ತಲಿ. ಕೈ ಶಕ್ತಿ ಕೊಟ್ಟೇನಿ, ಕೈ ಮೇಲೆ ಎತ್ತು. ಇದಕ್ಕೆ ಶಕ್ತಿ ಕೊಟ್ಟಿದ್ದೀನಿ, ಎತ್ತು. ನನ್ನ ಕೈ ಮೇಲೆ ಕೈ ಇಟ್ಟು ನೀನು ವಚನ ಕೊಡಬೇಕು. ನನ್ನ ಕೈಯಲ್ಲಿ ಅದನ್ನು ಕಾಣಿಸ್ತದ. ವಚನ ಕೊಡಬೇಕು. ಈ ನೋವನ್ನು ವಾಪಸ್ ತಗೋಬೇಕು. ಆಕೆಯಲ್ಲಿ ಈ ಅನಿತಾಳ ದೇಹದಲ್ಲಿರುವಂಥ ಎಲ್ಲ ನೋವುಗಳನ್ನು ವಾಪಸ್ ತಗೊಳ್ಬೇಕು. ಓಕೆ, ವಚನ ಕೊಡ್ತೀಯ, ನಿನ್ನ ಇಲ್ಲಿಂದ ಬಿಡುಗಡೆ ಮಾಡಿಬಿಡ್ತೀನಿ. 1 2 3 ಈಗ ಅಂತ ನನ್ನ ಆತ್ಮ ಒಳಗೆ ಬರಬೇಕು. ನಾನು 1 ರಿಂದ 3 ಅಂತ ಹೇಳ್ತೀನಿ. ಅನಿತಾ ಮೊದಲು ಹೇಗಿದ್ಲು ಆ ರೀತಿ ಬರಬೇಕು. ನಡೆದ ಘಟನೆಗಳು ಎಲ್ಲನೂ ನೆನಪಿರೋದಿಲ್ಲ. ನಾನು 3 ಅಂದ ತಕ್ಷಣ 2 ಕೈಗಳನ್ನು ಉಜ್ಜಿಕೊಂಡು ಮುಖದ ಮೇಲೆ ಎಳ್ಕೊಂಡು ಎಚ್ಚರ ಆಗಬೇಕು. 1 2 3. ಎರಡು ಉಜ್ಜಿಕೊಂಡು ಮುಖದ ಮೇಲೆ ಉಜ್ಜಿಕೊಂಡು ಪೂರ್ಣವಾಗಿ ಎಚ್ಚರಾಗಬೇಕು. ಏನ್ಮ ಮಲ್ಕೊಂಡು ನಿದ್ರೆ ಬಂದಿತ್ತು? ನನ್ನ ಬಾಡಿ ನಾನು ಇಡ್ತೀನಿ. ಏನಾಯ್ತು?
ನಿದ್ರೆ ಬಂದಿತ್ತಾ? ಹೌದಾ? ಕೈ ಎತ್ತಕ್ಕಾಗ್ತಿರ್ಲಿಲ್ಲ. ಹಾ? ಕೈ ಎತ್ತಕ್ಕಾಗ್ತಿರ್ಲಿಲ್ಲ, ಏನಿಲ್ಲ. ಏನು ಆಗ್ತಾ ಇರ್ಲಿಲ್ಲ. ಹ. ನಿದ್ರೆ ಮಾಡಿದ್ರೆ ನಿದ್ರೆಯಿಂದ ಎದ್ದೆ ನೀನೀಗ. ಬೆಳ್ಳಗಳು ನೋಡೀಗ. ಮೊದಲಷ್ಟು ನೋಯಿಸ್ತಾ ಇದ್ದಾವ. ಹಂತ ಹಂತವಾಗಿ ಎಲ್ಲ ಕಡಿಮೆ ಮಾಡ್ತಾನೆ ನಾನು ಮಾಡಿಕೊಟ್ಟ ಮೇಲೆ.